ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟ್ಯಾಟಿಕ್ಸ್ ಬಗ್ಗೆ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಅಂದರೆ TET ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥ ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಕ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಇದು ಆ್ಯಕ್ಚುಲಿ ಕಾನ್ಸೆಪ್ಟು TET ಸಿಲೆಬಸ್ಸಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ, ಬಟ್ ನಾನು ಅದನ್ನು ಫಸ್ಟಿಗೆ ಕನ್ಸಿಡರ್ ಮಾಡಿಕೊಂಡು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ಕ್ಲಾಸ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಿಗೆಲ್ಲ ಮ್ಯಾಥ್ಸ್ ಕ್ಲಾಸ್ ಯೂಸ್ಫುಲ್ ಇದೆ ಅಂತ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆನಾ, ಇವತ್ತಿನ ಕ್ಲಾಸ್ನ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ಈ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದೆ. ಇದಕ್ಕೆ ಸರಾಸರಿನ ಕಂಡುಹಿಡಿದು ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರ್ ಕಮೆಂಟ್ ಮಾಡಿದ 5 ಜನರ ಹೆಸರನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ 5 ಜನ ಯಾರು ಆನ್ಸರ್ನ ಕಮೆಂಟ್ ಮಾಡಿಲ್ಲ, ಇವರು ಕರೆಕ್ಟ್ ಆನ್ಸರ್ನ ಕಮೆಂಟ್ ಮಾಡಿದ್ದಾರೆ. ಏನು ಇವ್ರ ನೇಮು? ಯುನಿಕ್ ಸಂಜು ಅಂತೇಳಿ. ಇವರೊಬ್ಬರೇ ಸರಿಯಾದ ಆನ್ಸರ್ನ ಕಮೆಂಟ್ ಮಾಡಿದ್ದಾರೆ. ಈ ಒಂದು ಕ್ವಶನ್ಗೆ ಸರಿಯಾದ ಆನ್ಸರ್ ಏನಾಗಿತ್ತಂದರೆ 4336. ಈ ಒಂದು ಸಂಖ್ಯೆಯ ಸರಾಸರಿ ಎಷ್ಟು ಆಗಿದ್ರೆ 4036. ಹೇಗೆ ಬಂತಿದ್ದು ಸರಾಸರಿ ಆನ್ಸರ್ ಅಂತೇಳಿ ಇವಾಗ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಈ ಒಂದು ಕ್ವಶನ್ಗೆ ಆನ್ಸರ್ನ ಕಂಡುಹಿಡಿದು ಇದಾದಮೇಲೆ ನೆಕ್ಸ್ಟ್ ಉಳಿದಿದ್ದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಹೇಗೆ ಕಂಡುಹಿಡಿಯೋದು ಸರಾಸರಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ. ಯಾರೆಲ್ಲ ಫಸ್ಟ್ ಕ್ಲಾಸ್ನ ವಾಚ್ ಮಾಡಿಲ್ಲ, ಫಸ್ಟ್ ಕ್ಲಾಸ್ನ ವಾಚ್ ಮಾಡಿ ಈ ಕ್ಲಾಸ್ನ ನೋಡಿ. ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಬೇಸಿಕ್ಕಿಂದ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾವು ಯಾವ ರೀತಿ ಸರಾಸರಿನ ಕಂಡುಹಿಡಿತೀವಿ ಅಂತೇಳಿ. ಸೊ ಹಾಗಾಗಿ ಫಸ್ಟ್ ಕ್ಲಾಸ್ನ ವಾಚ್ ಮಾಡಿ. ಈಗ ನಾವು ಫಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ವಿ, ಹೇಗೆ ಸರಾಸರಿ ಕಂಡುಹಿಡಿಯೋದಂತೇಳಿ, ಯಾವುದಾದ್ರೂ ಒಂದು ಸಂಖ್ಯೆಯನ್ನು 0 ಅಂತೇಳಿ ಅಜ್ಯೂಮ್ಷನ್ ಮಾಡಿಕೊಂಡು ಉಳಿದಿರುವಂಥ ಸಂಖ್ಯೆಗಳು ಆ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಇದೆ ಕಡಿಮೆ ಇದೆ ಅಂತ ನೋಡಿಕೊಂಡು ಸರಾಸರಿನ ಕಂಡುಹಿಡಿಯೋದು ಹೇಗೆ ಅಂತೇಳಿ ನಾವು ಒಂದು ಈಸಿ ಮೆಥಡ್ನ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಸೊ ಆ ಮೆಥಡ್ ನಿಮಗೆ ಕಂಪ್ಲೀಟಾಗಿ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಕ್ಸಾಮಲ್ಲಿ ಟೈಮ್ ಸೇವ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಓಕೆ, ಈ ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡೋದು, ಯಾವುದಾದ್ರೂ ಒಂದು ಸಂಖ್ಯೆಯನ್ನು 0 ಅಂತೇಳಿ ಅಜ್ಯೂಮ್ಷನ್ ಮಾಡ್ಕೊಳ್ಳೋದು. ಆಮೇಲೆ ಉಳಿದಿರುವಂಥ ಸಂಖ್ಯೆಗಳು ಈ ಸಂಖ್ಯೆಗಿಂತ ಎಷ್ಟು ಕಡಿಮೆ ಇದೆ ಎಷ್ಟು ಜಾಸ್ತಿ ಇದೆ ಅಂತ ನೋಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಈಗ ನೋಡಿ, 4340ನ 0 ಅಂತೇಳಿ ಅಜ್ಯೂಮ್ಷನ್ ಮಾಡಿಕೊಂಡ್ರೆ ಈ ಮುಂದಿನ ಸಂಖ್ಯೆ 40ಕ್ಕಿಂತ ಇದೆಷ್ಟು ಕಡಿಮೆ ಇದೆ? 5 ಕಡಿಮೆ ಇದೆ. ಅಂದರೆ 4335, 4340ಕ್ಕಿಂತ 5 ಕಡಿಮೆ ಇದೆ, 5 ಸಂಖ್ಯೆ ಕಡಿಮೆ ಇದೆ. ಓಕೆನಾ. ನೆಕ್ಸ್ಟ್ ಇದು ನೋಡಿ, 45 ಇದೆ, ಇದು 40 ಇದೆ. ಅಂದರೆ ಎಷ್ಟು ಜಾಸ್ತಿ ಇದೆ? ಇದು 5 ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಇದು ನೋಡಿ, ಎಷ್ಟು ಕಡಿಮೆ ಇದೆ? -12. 40ಕ್ಕಿಂತ 28, 12 ಕಡಿಮೆ ಇದೆ. ಸೊ ಇದು ನೋಡಿ 32, 40ಕ್ಕಿಂತ ಎಷ್ಟು ಕಡಿಮೆ ಇದೆ? -8 ಕಡಿಮೆ ಇದೆ. ಸೊ ಇವಾಗ ನೆಕ್ಸ್ಟ್ ಮೆಥಡ್ ಏನು ಮಾಡೋದು, ಯಾವುದು ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಮೈನಸ್ ಅದನ್ನು ಕ್ಯಾನ್ಸಲ್ ಮಾಡೋದು, ಉಳಿದಿದ್ದನ್ನು ನೆಕ್ಸ್ಟ್ ಸ್ಟೆಪ್ನ ಮಾಡ್ತಾ ಹೋಗೋದು. ಈ -5 + 5 ಕ್ಯಾನ್ಸಲ್ ಆಗುತ್ತೆ. ಇನ್ನು ಎಷ್ಟು ಉಳಿತು? -8 ಮತ್ತು -12 ಉಳಿತು. ಇದನ್ನೇನು ಮಾಡೋದು, ಮೈನಸ್ ಆ್ಯಂಡ್ ಮೈನಸ್ ಇದ್ದಾಗ ಏನು ಮಾಡ್ತೀವಿ ನಾವು? ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ಇದು ಆನ್ಸರ್ ಎಷ್ಟು ಬರುತ್ತೆ? 20 ಬರುತ್ತೆ. ಇದನ್ನೇನು ಮಾಡೋದು, ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಷ್ಟು ಸಂಖ್ಯೆಗಳನ್ನು ಡಿವೈಡೆಡ್ ಬೈ ಮಾಡೋದು. ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. 1 2 3 4 5 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ 5. ಸರಾಸರಿ ಹೀಗೆ ಕಂಡುಹಿಡ್ತೀರಲ್ವ. ಸೊ ಈಗ ನೋಡಿ, ಇದು ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 5 1 5 4 20. ಯಾವ 4 ಇದು? -4 ಪ್ಲಸ್ ಅಥವಾ ಅಲ್ಲಿ ಯಾವ ಸಿಂಬಲ್ ಕೊಟ್ಟಿರ್ತಾರೆ ಆ ಸಿಂಬಲ್ನ ಆ್ಯಡ್ ಮಾಡಬೇಕು. ಇಲ್ಲಿ ಇದು -4. ಸೊ ನಾವು ಅಜ್ಯೂಮ್ ಮಾಡ್ಕೊಂಡಿರುವಂಥ ಸಂಖ್ಯೆ ಯಾವುದು? 4340ಗೆ ಏನು ಮಾಡಬೇಕು? ಇದು ಬಂದಿರುವಂಥ ಆನ್ಸರ್ನ ಅದರಲ್ಲಿ ಕಳಿಬೇಕು. ಸೊ ನೋಡಿ, ಕಳೆದು ನೋಡಿ, ಅಥವಾ ಇಲ್ಲಿ ಪ್ಲಸ್ ಬಂದಿದ್ದರೆ ಆ್ಯಡ್ ಮಾಡ್ತಿದ್ವಿ, ಮೈನಸ್ ಬಂದಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ? ಈಗ ಮೈನಸ್ ಮಾಡ್ತಾಯಿದ್ದೀವಿ. ಸೊ ಆನ್ಸರ್ ಎಷ್ಟು ಬರುತ್ತೆ? 4336. ಇದೇನಾಗುತ್ತೆ? ಎವರೇಜ್. ಈ ಒಂದು ಸಂಖ್ಯೆಯ ಸರಾಸರಿ ಎಷ್ಟು? 4336. ನಿಮಗೆ ಈ ಮೆಥಡ್ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸಿದರೆ ನೀವು ಬೇಸಿಕ್ ಮೆಥಡ್ನ ಫಾಲೋ ಮಾಡ್ಬೋದು. ಏನು ಬೇಸಿಕ್ ಮೆಥಡ್? ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳನ್ನು ಕೂಡಿಸೋದು, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಷ್ಟು ಸಂಖ್ಯೆಯಿಂದ ಡಿವೈಡೆಡ್ ಬೈ ಮಾಡೋದು. ಬಟ್ ಇದು ದೊಡ್ಡ ಸಂಖ್ಯೆ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಈ ರೀತಿಯಲ್ಲಿ ಈಸಿ ಮೆಥಡ್ನ ಫೈಂಡ್ ಔಟ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡಲ್ಲಿ ಹೇಗೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ಈ ಸರಾಸರಿ ಕಂಡುಹಿಡಿಯೋದು ಅಂತ ನೋಡೋದಾದರೆ,
ಯಾವುದು ಇನ್ನೊಂದು ಮೆಥಡ್, ಈ ಕೊಟ್ಟಿರೋವಂಥ ಸಂಖ್ಯೆಗಳಿಗೆ ಯಾವುದಾದ್ರೂ ಒಂದು ನಿಯರರ್ ಸಂಖ್ಯೆನ ಅಜೂಮ್ಷನ್ ಆಗಿ ಇಟ್ಕೊಳ್ಳೋದು, ಆಮೇಲೆ ಸರಾಸರಿನ ಫೈಂಡ್ ಔಟ್ ಮಾಡೋದು. ಯಾವ ಸಂಖ್ಯೆ ನೋಡಿ ನಿಯರರ್ ಆಗುತ್ತೆ ಎಲ್ಲ ಸಂಖ್ಯೆಗಳಿಗೂ ಕೂಡ ಕಾಮನ್ ಆಗಿ ಯಾವುದು ಇದೆ ಸಂಖ್ಯೆ, ಇಲ್ಲಿ ನೋಡಿ 4300. 4300 ನಾವು ಅಜೂಮ್ಷನ್ ಆಗಿ ಇಟ್ಕೊಂಡ್ರೆ ಒಂದು ನಿಯರರ್ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಇವಾಗ ಏನು ಮಾಡೋದು, ಈ ಕೊಟ್ಟಿರುವಂಥ ಸಂಖ್ಯೆಗಳು ಈ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಇದೆ ಅಂತೇಳಿ ಅದನ್ನು ಬರಿತಾ ಹೋಗೋದು. ಅದಾದಮೇಲೆ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂತ ಮಾಡೋದು. ನೋಡಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ನೋಡಿ 4300ಗಿಂತ ಈ ಸಂಖ್ಯೆ ಎಷ್ಟು ಜಾಸ್ತಿ ಇದೆ, 32 ಜಾಸ್ತಿ ಇದೆ. ಮತ್ತು ನೆಕ್ಸ್ಟು ಇದು 28 ಜಾಸ್ತಿ ಇದೆ. ಈ ಸಂಖ್ಯೆ ನೋಡಿ 40 ಜಾಸ್ತಿ ಇದೆ. ಇನ್ನು ಈ ಸಂಖ್ಯೆ 4300ಗಿಂತ 4335 ಎಷ್ಟು ಜಾಸ್ತಿ ಆಗುತ್ತೆ, 35 ಜಾಸ್ತಿ ಇದೆ. ನೆಕ್ಸ್ಟ್ ಇದು 45 ಜಾಸ್ತಿ ಇದೆ. ಏನು ಮಾಡೋದು, ಎಲ್ಲ ಸಂಖ್ಯೆಗಳನ್ನ ಕೂಡಿಸೋದು, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಾರೆ ಅಷ್ಟು ಡಿವೈಡೆಡ್ ಬೈ ಮಾಡೋದು. 5 ಸಂಖ್ಯೆ ಕೊಟ್ಟಿದ್ದಾರೆ, ಸೊ 5 ಸಂಖ್ಯೆಯಿಂದ ಡಿವೈಡೆಡ್ ಬೈ ಮಾಡೋದು. ಈಗ ಇದನ್ನು ಕೂಡಿಸ್ಕೊಳ್ಳಿ, ಎಷ್ಟಾಗುತ್ತೆ ಟೋಟಲಿ, 5 5 10, 8 2 10, ಸೊ 20 ಆಗುತ್ತೆ. 2 4 3 7, 7 4 11, 12 13 14 15 16 17 18, ಟೋಟಲಿ ಕೂಡಿಸಿದಾಗ 180 ಆಯಿತು. ಡಿವೈಡೆಡ್ ಬೈ 5 ಮಾಡಿ ನೋಡಿ, 5 1 5, 5 3 15, ಇನ್ನು 30 ಉಳೀತು, 5 6 30. ಸೊ ಇವಾಗ ಏನು ಮಾಡೋದು, ಈ ಸಂಖ್ಯೆ ನಮಗೆ ಪಾಸಿಟಿವಲ್ಲಿದೆ ಅಂದರೆ ಪ್ಲಸ್ಸಲ್ಲಿದೆ. ಹಾಗಾಗಿ ಬಂದಿರುವಂಥ ಸಂಖ್ಯೆನ ಏನು ಮಾಡೋದು, ನಾವು ಅಜೂಮ್ಷನ್ ಮಾಡ್ಕೊಂಡಿರುವಂಥ ಸಂಖ್ಯೆಗೆ ಕೂಡಿಸೋದು. ಕೂಡಿಸಿ ನೋಡಿ ಏನು ಬರುತ್ತೆ ಆನ್ಸರು. ಎವರೇಜ್ ಏನಾಗುತ್ತೆ ಆಗಿದ್ದರೆ 4300 ಒಂದು ನಿಯರರ್ ಅಜೂಮ್ಷನ್ ಸಂಖ್ಯೆ ಅಂತ ತೊಗೊಂಡಿದ್ವಿ. ಸೊ ಅದು ಸರಾಸರಿ ತೆಗೆದಾಗ ಆನ್ಸರ್ ಎಷ್ಟು ಬಂತು, 36 ಬಂತು. ಸೊ ಫೈನಲ್ ಆಗಿ ನಮ್ಮ ಈ ಒಂದು ಸಂಖ್ಯೆಯ ಸರಾಸರಿ ಏನಾಗುತ್ತೆ, ಈ ಒಂದು ಸಂಖ್ಯೆಯ ಸರಾಸರಿ ಏನಾಗಿದ್ರೆ 4336. ಈ ಒಂದು ಮೆಥಡ್ ನಿಮಗೆ ಹೇಗೆ ಅನ್ನಿಸ್ತು, ಎರಡು ಮೆಥಡ್ ಈಸಿ ಇದೆನಾ ಅಥವಾ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆನಾ? ಈಸಿ ಇದೆ ಅನ್ನೋದಾದರೆ ಇವೆರಡು ಮೆಥಡ್ಗಳನ್ನ ಫಾಲೋ ಮಾಡಿ ಸರಾಸರಿ ಕಂಡುಹಿಡೀರಿ. ಇಲ್ಲ ನಾವು ಕೂಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಅನ್ನೋದಾದರೆ ಈ ರೀತಿ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಒಂದೊಂದೇ ಸಂಖ್ಯೆನ ಕೂಡಿಸ್ಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ನಿಮ್ಗೆ ಯಾವುದು ಈಸಿ ಆಗುತ್ತೆ ಮೆಥಡ್, ಆ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ನಿಮಗೆ ಲಾಸ್ಟ್ ಮೆಥಡ್ ಈಸಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಈ ಒಂದು ಪ್ರಾಬ್ಲಮ್ನ ಸರಾಸರಿನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಇದು ಕೊಟ್ಟಿರೋವಂಥ ಸಂಖ್ಯೆ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನಾವು ಬೇಸಿಕ್ ಮೆಥಡ್ನ ಫಾಲೋ ಮಾಡಿ ಕೂಡ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇನ್ನು ಬೇಗ ಟೈಮ್ ಸೇವ್ ಮಾಡೋದಕ್ಕೆ, ಇನ್ನು ಬೇಗ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋದಾದರೆ ಏನು ಮಾಡೋದು, ಫಸ್ಟ್ ಕೊಟ್ಟಿರೋವಂಥ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ 0 ಅಂತ ಅಜೂಮ್ಷನ್ ಮಾಡ್ಕೊಳ್ಳೋದು. ಈ ಸಂಖ್ಯೆ ಅಜೂಮ್ ಮಾಡ್ಕೊಂಡಿರುವಂಥ ಸಂಖ್ಯೆಗಿಂತ ಈ ಸಂಖ್ಯೆ ಎಷ್ಟು ಜಾಸ್ತಿ ಇದೆ ನೋಡ್ಕೊಳ್ಳಿ. ಜಾಸ್ತಿ ಇದೆನಾ ಕಡಿಮೆ ಇದೆನಾ? 1 ಕಡಿಮೆ ಇದೆ. ಓಕೆನಾ? ಇದು ಎಷ್ಟು ಜಾಸ್ತಿ ಇದೆ, 1 ಜಾಸ್ತಿ ಇದೆ. ಆಮೇಲೆ 17 ಎಷ್ಟು ಕಡಿಮೆ ಇದೆ 20ಕ್ಕಿಂತ, -3 ಕಡಿಮೆ ಇದೆ. ಆಮೇಲೆ 23 20ಕ್ಕಿಂತ ಎಷ್ಟು ಜಾಸ್ತಿ ಇದೆ, +3 ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ನೋಡಿ +3 -3 ಕ್ಯಾನ್ಸಲ್ ಆಗುತ್ತೆ, -1 +1 ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಅಜೂಮ್ ಮಾಡ್ಕೊಂಡಿರುವಂಥ ಸಂಖ್ಯೆನೇ ನಮಗೆ ಸರಾಸರಿ ಆಗುತ್ತೆ. ಓಕೆನಾ? ಇಲ್ಲಿ 0 ಬಂದಿರೋದ್ರಿಂದ ಆನ್ಸರು ಈ 20ಗೆ ನಾವು 0 ಆ್ಯಡ್ ಮಾಡಿದಾಗ ಏನಾಗ್ತೈತಿ, ಅಥವಾ 0 ಕಳೆದಾಗ ಏನು ಬರ್ತೈತೆ ಆನ್ಸರು, ವಾಪಸ್ 20ನೇ ಬರ್ತೈತಿ. ಅರ್ಥ ಆಯ್ತಲ್ವಾ? ಅಕಸ್ಮಾತ್ ಇಲ್ಲೇನಾದರೂ -1 -3 +1 +3 ಏನಾದರೂ ಉಳ್ಕೊಂಡಿದ್ರೆ ನಾವು ಅದನ್ನು ಈ ಸಂಖ್ಯೆ ಜೊತೆಗೆ -1 ಉಳ್ಕೊಂಡಿದ್ರೆ -1 ಮಾಡ್ತಿದ್ವಿ, +1 ಉಳ್ಕೊಂಡಿದ್ರೆ +1 ಮಾಡ್ತಿದ್ವಿ. ಬಟ್ 0 ಬಂದಿರೋದ್ರಿಂದ ಈ ಅಜೂಮ್ ಮಾಡ್ಕೊಂಡಿರೋಂಥ ಸಂಖ್ಯೆಗೆ ಈ 0ನ ಪ್ಲಸ್ ಅಥವಾ ಮೈನಸ್ ಮಾಡಿದ್ರು ಯಾವುದೇ ಡಿಫ್ರೆನ್ಸ್ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಸಂಖ್ಯೆಯ ಸರಾಸರಿ ಏನಾಗಿರುತ್ತೆ, ಆವ್ರೇಜ್ 20 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಈ ಕ್ವಶನ್ನಲ್ಲಿ ಏನು ಮಾಡಿದ್ದಾರೆ, ಅವರೇ ಆಲ್ರೆಡಿ ಸರಾಸರಿನ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಡಿಫ್ರೆಂಟಾಗಿ ಏನು ಕ್ವಶನ್ ಕೇಳಿದ್ದಾರೆ, ಅಲ್ಫಾ ಬೆಲೆಯನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಅಂದರೆ ಅವರು ಕೊಟ್ಟಿರೋವಂಥ ಡಾಟಾನಲ್ಲಿ ಒಂದು ಸಂಖ್ಯೆಯನ್ನು ಮಿಸ್ ಮಾಡಿ ಅಲ್ಲಿ ಅಲ್ಫಾ ಅನ್ನೋ ಒಂದು ಸಿಂಬಲ್ನ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕು, ಆ ಒಂದು ಅಲ್ಫಾದ ಬೆಲೆ ಏನಾಗಿರುತ್ತೆ ಅಂತೇಳಿ ಕಂಡುಹಿಡಬೇಕು. ಈ ಒಂದು ಸಂಖ್ಯೆಗೆ ನಾವು ಯಾವುದೇ ಒಂದು ಟಿಪ್ಸ್ ಅಥವಾ ಟ್ರಿಕ್ಸ್ನ ಬಳಸೋ ಅವಶ್ಯಕತೆ ಇಲ್ಲ. ಬೇಸಿಕ್ ಮೆಥಡ್ನ ಫಾಲೋ ಮಾಡೋದ್ರ ಮೂಲಕ ನಾವು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ, ಕೊಟ್ಟಿರೋಂಥ ಸಂಖ್ಯೆಗಳನ್ನು ಮೊದಲು ಕೂಡಿಸ್ಕೊಳ್ಳೋದು. ಓಕೆ, ಅಲ್ಫಾ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ.
ಡಿವೈಡೆಡ್ ಬೈ ಎಷ್ಟು ಮಾಡ್ತೀರಾ, ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ಅಷ್ಟು ಡಿವೈಡೆಡ್ ಬೈ ಮಾಡಿ. 1 2 3 4 5 6 6 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ 6 ಮಾಡಿ. ಈ ಸಂಖ್ಯೆ ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಇಲ್ಲಿ ಇರೋದು ಲೆಫ್ಟಿಗೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಸೊ 9 ಇಂಟು 6 ಇದು ಎಲ್ಲನೂ ಆ್ಯಡ್ ಮಾಡಿ. 5 7 12 12 1 9 21 21 ಪ್ಲಸ್ 11 32 32 ಪ್ಲಸ್ 12 44 ಆಗುತ್ತೆ. ಎಷ್ಟಾಗುತ್ತೆ ಇದು ಮೊತ್ತ? 44 ಆಗುತ್ತೆ. ಸೊ ಅಲ್ಫಾ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು. ಇಲ್ಲಿ ನೋಡಿ 9 6 ಎಷ್ಟು 54, ಅಲ್ಫಾ ಪ್ಲಸ್ 44 ಆ್ಯಸ್ ಇಟ್ ಈಸ್. ಇವಾಗ ಏನು ಮಾಡೋದು, ಈ 44 ಪ್ಲಸ್ಸಲ್ಲಿ ಏನಿದೆ ಅದನ್ನ ಈ ಕಡೆ ತೊಗೊಂಡು ಬನ್ನಿ. ಎಷ್ಟಾಗುತ್ತೆ? -44 ಆಗುತ್ತೆ. ಸೊ -44 ಮಾಡಿದಾಗ ಇನ್ನೂ ಎಷ್ಟು ಬರುತ್ತೆ, ಎಷ್ಟು ಉಳಿತು ನೋಡಿ, 54ಅಲ್ಲಿ 44 ಹೋದರೆ 10 ಉಳಿತು. ಸೊ ಅಲ್ಫಾದ ವ್ಯಾಲ್ಯೂ ಆಗಿದ್ದರೆ ಏನಾಗುತ್ತೆ, 10 ಆಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನಾವೇನೋ ಸ್ಪೆಷಲ್ಲಾಗಿ ಯಾವುದೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಅಪ್ಲೈ ಮಾಡಿಲ್ಲ. ಜಸ್ಟ್ ಬೇಸಿಕ್ ಮೆಥಡ್ನ ಫಾಲೋ ಮಾಡೋದ್ರ ಮೂಲಕ ಈ ರೀತಿಯಾದಂಥ ಸಿಂಬಲ್ಸ್ಗಳ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟು ಇದೇ ಥರದ್ದು ಒಂದು ಪ್ರಾಬ್ಲಮ್ನ ನಾನು ಕೊಡ್ತೀನಿ. ಅದನ್ನು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ್ಯಸ್ ಇಟ್ ಈಸ್ ಯಾರು ಮೊದಲು 5 ಜನ ಸರಿಯಾದ ಆನ್ಸರ್ನ ಕಮೆಂಟ್ ಮಾಡ್ತಾರೆ ಅವರ ನೇಮ್ಗಳನ್ನ ನೆಕ್ಸ್ಟು ಕ್ಲಾಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಜಸ್ಟ್ ನಿಮ್ಮನ್ನು ಮೋಟಿವೇಟ್ ಮಾಡೋ ಇಂಟೆನ್ಷನ್ ಅಷ್ಟೇ, ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ. ಸೊ ಟೇಕ್ ನೆಕ್ಸ್ಟ್ ಕ್ವಶನ್. ಓಕೆ, ಈ ಒಂದು ಕ್ವಶನ್ನ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಅಲ್ಫಾ ವ್ಯಾಲ್ಯೂ ಏನು ಬಂತಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಏನು ಕ್ವಶನ್ ಇದು? ಕೊಟ್ಟಿರುವ ಸಂಖ್ಯೆಗಳ ಸರಾಸರಿ 14 ಆದಾಗ ಅಲ್ಫಾ ಬೆಲೆಯನ್ನು ಕಂಡುಹಿಡಿಯಿರಿ. ಕ್ವಶನ್ ಏನು? 10 12 15 17 ಅಲ್ಫಾ. ಇದರಲ್ಲಿ ಅಲ್ಫಾ ವ್ಯಾಲ್ಯೂ ಏನು ಬರುತ್ತೆ ಅಂತೇಳಿ ನೀವು ಫೈಂಡ್ ಔಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಸಂಖ್ಯೆ ಈ ಒಂದು ಪ್ರಾಬ್ಲಮ್ನಲ್ಲಿ ನೋಡಿ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ, 110 ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟು ಇಲ್ಲಿ ಅಲ್ಫಾ ಬೆಲೆನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೀವು ಬೇಸಿಕ್ ಮೆಥಡ್ನ ಕೂಡ ಮಾಡ್ಬೋದು. ಬೇಸಿಕ್ ಮೆಥಡ್ ಸ್ವಲ್ಪ ಲೆಂದಿ ಆಗುತ್ತೆ, ಅಂದರೆ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಅದಾದಮೇಲೆ ಅಲ್ಫಾ ಬೆಲೆನ ಕಂಡುಹಿಡಿಬೇಕಲ್ವಾ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಟೈಮ್ ಸೇವ್ ಮಾಡೋದಕ್ಕೆ ಇವಾಗ ನಾನೇನು ಮಾಡ್ತೀನಿ, ಫಸ್ಟ್ ಇದು ಎಷ್ಟು ಕೊಟ್ಟಿದ್ದಾರೆ ಸರಾಸರಿ, ಅದನ್ನು ಸರಾಸರಿನ ಬರ್ಕೊಳ್ತೀನಿ. ಇಲ್ಲಿ ಈ ಕೊಟ್ಟಿರುವಂಥ ಸಂಖ್ಯೆಗಳು ಈ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಇದೆ ನೋಡಿ, ಎಷ್ಟು ಜಾಸ್ತಿ ಇದೆ ಎಷ್ಟು ಕಡಿಮೆ ಇದೆ ನೋಡಿಕೊಂಡು ಕೆಳಗಡೆ ಬರಿತಾ ಹೋಗಿ. ನೋಡಿ 110ಗಿಂತ 103 ಎಷ್ಟು ಕಡಿಮೆ ಇದೆ, -7 ಕಡಿಮೆ ಇದೆ. ಇದು +10 ಅಂದರೆ 110ಕ್ಕಿಂತ 120 10 ಜಾಸ್ತಿ ಇದೆ. ಆಮೇಲೆ ಇದು ನೋಡಿ 117 ಎಷ್ಟು ಜಾಸ್ತಿ ಇದೆ, 110ಕ್ಕಿಂತ +7 ಜಾಸ್ತಿ ಇದೆ. ಇದು 108 110ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ, -2 ಕಡಿಮೆ ಇದೆ. ಇಲ್ಲಿ ನೋಡಿ +7 -7 ಕ್ಯಾನ್ಸಲ್ ಆಗುತ್ತಾ. ಆ್ಯಸ್ ಇಟ್ ಈಸ್ ಏನು ರಿಮೈನಿಂಗ್ ಉಳಿಯುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು. ಏನೇನು ಉಳಿತು, +10 -2 ಪ್ಲಸ್ ಅಲ್ಫಾ ಉಳಿತು. ಈ +10ಅಲ್ಲಿ -2 ಹೋದರೆ ಎಷ್ಟಾಗುತ್ತೆ, ಇನ್ನು +8 ಉಳಿತು, ಪ್ಲಸ್ ಅಲ್ಫಾ =0. ಸೊ ಅಲ್ಫಾ =-8. ಅಲ್ಫಾ ವ್ಯಾಲ್ಯೂ ಎಷ್ಟು ಬರುತ್ತೆ, -8 ಬರುತ್ತೆ. ಈಗೇನು ಮಾಡೋದು, ಅವ್ರು ಸರಾಸರಿ ಏನು ಕೊಟ್ಟಿರ್ತಾರಲ್ವ, ಇಲ್ಲಿ ನಾನೇನು ಮಾಡಿದ್ನಿ ಹೇಳಿ, ಸರಾಸರಿನ ಒಂದು ಅಜ್ಯೂಮ್ಷನ್ ನಂಬರ್ ಆಗಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಮಗೆ ಆನ್ಸರ್ ಏನು ಬರುತ್ತೆ ಅದನ್ನು ಇದರಲ್ಲಿ ಮೈನಸ್ ಮಾಡಿದಾಗ ಅಕ್ಯುರೇಟಾಗಿ ಸರಾಸರಿ ಎಷ್ಟು, ಅಲ್ಫಾ ವ್ಯಾಲ್ಯೂ ಎಷ್ಟು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಹೇಗೆ ಮಾಡೋದು, ಎವರೇಜ್ ಎಷ್ಟಿತ್ತು 110 ಇತ್ತು, ಅದರಲ್ಲಿ -8 ತೆಗೆದಾಗ ಅಲ್ಫಾ ವ್ಯಾಲ್ಯೂ ಎಷ್ಟಾಗುತ್ತೆ, 102 ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಇನ್ನು ಒಂದು ಲಾಸ್ಟ್ ಕ್ವಶನ್ನ ನೋಡೋಣ. ಇದರಲ್ಲಿ ಇದೇ ರೀತಿಯಲ್ಲಿ ಸೇಮ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳ ಸರಾಸರಿ 20 ಆದಾಗ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ ಬೆಲೆ ಎಷ್ಟು? ಸೊ ನಾವು ಅವಾಗಲೇ ನಾನು ಮಾಡಿದ್ನಲ್ವ, ಅಂದರೆ 110 ಸರಾಸರಿ ಕೊಟ್ಟಾಗ ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡ್ಬೋದು. ಹೇಗೆ, ಸರಾಸರಿನ ಫಸ್ಟು ಒಂದು ಅಜ್ಯೂಮ್ಷನ್ ನಂಬರ್ ಅಂತ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಸಂಖ್ಯೆಗಳು ಎಷ್ಟು ಜಾಸ್ತಿ ಇದೆ ಕಡಿಮೆ ಇದೆ ನೋಡ್ತಾ ಹೋಗೋಣ. 20ಕ್ಕಿಂತ 28 ಎಷ್ಟು ಜಾಸ್ತಿ ಇದೆ, +8. ಆಮೇಲೆ ಇದು 26 +6 ಜಾಸ್ತಿ ಇದೆ. ಇದು +2 ಜಾಸ್ತಿ ಇದೆ. ಇದು ಎಷ್ಟು ಕಡಿಮೆ ಇದೆ ನೋಡಿ, -9 ಕಡಿಮೆ ಇದೆ. ಇದು -7 ಕಡಿಮೆ ಇದೆ. ಸೊ ಎಕ್ಸ್ ಆ್ಯಸ್ ಇಟ್ ಈಸ್. ಇವಾಗ ನೋಡಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ ಅಂತೇಳಿ, ಡೈರೆಕ್ಟಾಗಿ ಇದರಲ್ಲಿ ಯಾವುದು ಕ್ಯಾನ್ಸಲ್ ಆಗಲ್ಲ. ಸೊ ಏನು ಮಾಡೋದು, ಸೇಮ್ ಸಿಂಬಲ್ ಯಾವುದಿದೆ ಇದನ್ನು ಕೂಡಿಸ್ಕೊಳ್ಳೋದು, ನೆಕ್ಸ್ಟು ಆನ್ಸರ್ನ ಫೈಂಡ್ ಔಟ್ ಮಾಡೋದು. 8 2 10 6
16 ಮೈನಸ್ 9 7 ಎಷ್ಟಾಗುತ್ತೆ 16, ಇದು ಪ್ಲಸ್ ಎಕ್ಸ್ ಅಂದರೆ ಇಲ್ಲಿ ನೋಡಿ -16 +16 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆಯಿತು. ಸೊ ಹಾಗಾದರೆ ಈ ಒಂದು ಸಂಖ್ಯೆಯಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತಾ, ಆ್ಯಸ್ ಇಟ್ ಈಸ್ ನಾವಿಲ್ಲಿ ಏನು ಅಜುಮ್ಷನ್ ಮಾಡ್ಕೊಂಡಿದ್ವಲ್ವ ಅದೇ ಸಂಖ್ಯೆ ಎಕ್ಸ್ ವ್ಯಾಲ್ಯೂ ಆಗಿರುತ್ತಾ. ಯಾವ್ದು ಅಜುಮ್ಷನ್ ಮಾಡ್ಕೊಂಡಿರುವಂಥ ಸಂಖ್ಯೆ 20. ಓಕೆನಾ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಈ ಒಂದು ಮೆಥಡ್ ನಿಮಗೆ ಹೇಗೆ ಅನ್ನಿಸ್ತು, ಈಸಿ ಅನ್ನಿಸ್ತಿದೆನಾ ಅಥವಾ ಅಂಡರ್ಸ್ಟ್ಯಾಂಡ್ ಆಗ್ತಿದೆನೋ ಇಲ್ವೋ, ಕನ್ಫ್ಯೂಷನ್ ಆಗ್ತಿದೆನಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಮುಂದೆ ನಾವು ಈಗ ನೆಕ್ಸ್ಟು ಇನ್ನೊಂದು ಕ್ಲಾಸಲ್ಲಿ ಏನು ಮಾಡೋಣ, ಅವರು ಎವರೇಜು ಮತ್ತು ಡಾಟಾನ ಕೊಟ್ಟಿರ್ತಾರಲ್ವ. ಈಗ ಒಂದು ಎಕ್ಸಾಮಲ್ಲಿ 50 ಮಾರ್ಕ್ಸಿಗೆ ಎಕ್ಸಾಮ್ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ 20 ಹುಡುಗರು ಇದ್ದಾರೆ ಆ ಕ್ಲಾಸಲ್ಲಿ ಅಂದ್ಕೊಳ್ಳೋದಾದರೆ, ಅದರೊಳಗೆ 4 ಜನ ಹುಡುಗರು 20 ಮಾರ್ಕ್ಸ್ ತೊಗೊಂಡಿರ್ತಾರೆ, 5 ಜನ ಹುಡುಗರು 15 ಮಾರ್ಕ್ಸ್ ತೊಗೊಂಡಿರ್ತಾರೆ. ಈ ರೀತಿಯಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರಲ್ವ, ಈ ರೀತಿ ಬಾಕ್ಸಾಗಿ ಕೊಟ್ಟಿರ್ತಾರೆ ನೋಡಿ. ಎವರೇಜು ಇಷ್ಟು ಅಂಕ ತೊಗೊಂಡಿದ್ರು, 20, 25, 30. ಅದು ಎಷ್ಟು ಜನ ತೊಗೊಂಡಿದ್ರು ಡಾಟಾ, 4 ಜನ, 5 ಜನ, 3 ಜನ. ಈ ರೀತಿಯಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರಲ್ವ. ಈ ರೀತಿಯಲ್ಲಿ ಕ್ವಶನ್ಸ್ ಕೊಟ್ಟಾಗ ಯಾವ ರೀತಿ ನಾವು ಈಸಿ ವೇನ ಫಾಲೋ ಮಾಡಿಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡೋದಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹಾಗೆ ನಾನು ಮಧ್ಯದಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ನಲ್ವ, ಆ ಒಂದು ಕ್ವಶನ್ಗೆ ಆನ್ಸರ್ನ ಫೈಂಡ್ ಔಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ಲರಿಗೂ.